ಸಿಎಂ ಸಿದ್ದರಾಮಯ್ಯಗೆ ಮೂಡ ಟೆನ್ಷನ್ ಕ್ಷಣ ಕ್ಷಣಕ್ಕೂ ಕೂಡ ಏರ್ತಾ ಇದೆ. ಮೈಸೂರಿನ ತಮ್ಮ ಮನೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇದ್ದಾರೆ. ಎಫ್ಐಆರ್ ದಾಖಲಾದ ನಂತರ ಅವರ ಟೆನ್ಷನ್ ಹೆಚ್ಚಾಗಿದೆ. ಸಿದ್ದರಾಮಯ್ಯ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಮಲ್ಲಿಕಾರ್ಜುನ ಸ್ವಾಮಿ ಮನೆಗೆ ನೋಟಿಸ್ ಅನ್ನ ಅಂಟಿಸಲು ಪ್ಲಾನ್ ಮಾಡಿದ್ದಾರೆ. ಸ್ವಾಮಿ ಒಡೆತನದ ಮನೆಗೆ ನೋಟಿಸ್ ಅಂಟಿಸಲು ಪ್ಲಾನ್ ಮಾಡಿದ್ದಾರೆ ಅಧಿಕಾರಿಗಳು. ಇದೇ ಮನೆಗೆ ನೋಟಿಸ್ ಅಂಟಿಸಬೇಕಿರುವ ಲೋಕಾಯುಕ್ತ ಮೈಸೂರಿನ ಟಿಕೆ ಲೇಔಟ್ನಲ್ಲಿರುವ ಮಲ್ಲಿಕಾರ್ಜುನ ಸ್ವಾಮಿ ಅವರ ಮನೆ. ಲೋಕಾಯುಕ್ತ ಎಫ್ಐಆರ್ ದಾಖಲಾದ ನಂತರ ಆ ಎಫ್ಐಆರ್ನಲ್ಲಿ ವಿಳಾಸ ಇಲ್ಲ, ಮಲ್ಲಿಕಾರ್ಜುನ ಸ್ವಾಮಿಯವರು ವಿಳಾಸ ಇಲ್ಲ. ಮೈಸೂರಿನ ಟಿಕೆ ಲೇಔಟ್ನ ಕಾಂತರಾಜ ಅರಸು ರಸ್ತೆಯಲ್ಲಿರುವ ಮನೆ. ಆದರೆ ಎಕ್ಸಾಕ್ಟ್ ಆ ಪಾಯಿಂಟ್, ಆ ಮನೆ ಎಲ್ಲಿ ಅನ್ನೋದು ಗೊತ್ತಿಲ್ಲ. 4 ವರ್ಷದ ಹಿಂದೆಯೇ ಈ ಮನೆ ತೊರೆದಿರುವ ಮಲ್ಲಿಕಾರ್ಜುನ. ಹಾಗಾಗಿ ಈಗ ನೋಟಿಸ್ ಕೊಡಬೇಕು, ಎಲ್ಲಿ ಅಂಟಿಸೋದು ಅಂಥೇಳಿ ಈಗ ಅಧಿಕಾರಿಗಳಿದ್ದಾರೆ. ಸಿಎಂ ಸಿದ್ದರಾಮಯ್ಯವರ ವಿರುದ್ಧ ಮೈಸೂರು ಲೋಕಾಯುಕ್ತದಲ್ಲಿ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ. ಈ ಒಂದು ಪ್ರಕರಣದಲ್ಲಿ ಒಟ್ಟು 4 ಮೇಲೆ ಎಫ್ಐಆರ್ ದಾಖಲಾಗಿರುವಂಥದ್ದು. A1 ಆರೋಪಿಯಾಗಿ ಸಿದ್ದರಾಮಯ್ಯವರಿದ್ದರೆ, A2 ಆಗಿ ಪಾರ್ವತಿಯವರಿದ್ದಾರೆ, A3 ಆರೋಪಿಯಾಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿ ಅವರು ಸಿಎಂ ಅವರ ಭಾವ ಇದಾಗಿದ್ದಾರೆ. ಸದ್ಯ ಈಗ ನಾನು ಮಲ್ಲಿಕಾರ್ಜುನ ಸ್ವಾಮಿ ಅವರ ಮನೆ ಮುಂಭಾಗದಲ್ಲಿದ್ದೇನೆ. ದೃಶ್ಯ ಗಮನಿಸ್ತಾ ಇರ್ಬೋದು. ಇದು ವಿಜಯನಗರದಲ್ಲಿರುವ ಅದು ಟಿಕೆ ಲೇಔಟಲ್ಲಿ ಬರುವಂತಹ ಮಲ್ಲಿಕಾರ್ಜುನ ಸ್ವಾಮಿ ಅವರ ಮನೆ. ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆಗೆ ಕರೀಬೇಕು ಅಥವಾ ಅವರೆಲ್ಲ ಸಂಪರ್ಕ ಮಾಡಬೇಕು ಅಂದರೆ ಇದೇವರೆಗೆ ಬರಬೇಕು. ಜೊತೆಗೆ ನೋಟಿಸೆಲ್ಲ ಕೊಡಬೇಕಾದ್ರೂ ಕೂಡ ಇದೇವರೆಗೆ ಒಂದು ನೋಟಿಸೆಲ್ಲ ಅಂಟಿಸುವಂತಹ ಸಾಧ್ಯತೆ ಇರುವಂಥದ್ದು. ಟಿಕೆ ಲೇಔಟ್ನ 1ನೇ ಮುಖ್ಯ ರಸ್ತೆಯಲ್ಲಿರುವಂತಹ 17ನೇ ಕ್ರಾಸ್ ಇರುವಂತಹ 1245ನೇ ಸಂಖ್ಯೆ ಮನೆ ಇದು. ಕಳೆದ 4 ವರ್ಷಗಳಿಂದಲೂ ಕೂಡ ಮಲ್ಲಿಕಾರ್ಜುನ ಸ್ವಾಮಿಯವರು ಈ ಒಂದು ಮನೆಯಲ್ಲಿಲ್ಲ. ಇದು ಸ್ವಂತ ಮನೆ. ಸುಮಾರು 60-60-40 ನಿವೇಶನದಲ್ಲಿ ಕಟ್ಟಿರುವಂತಹ 2 ಅಂತಸ್ತಿನ ಮನೆ ಇದು. ಈಗಾಗಲೇ 3 ಮನೆಗಳೆಲ್ಲ ಬಾಡಿಗೆ ಕೊಟ್ಟಿದ್ದಾರೆ. ಕಳೆದ 4 ವರ್ಷಗಳಿಂದಲೂ ಕೂಡ ಅವರು ಇಲ್ಲಿ ವಾಸ ಇಲ್ಲ. ಅಂದರೆ ಈಗಾಗಲೇ ಅವರಿಗೆ ನೋಟಿಸ್ ಎಲ್ಲ ಕೊಡಬೇಕು ಅಂತಂದ್ರೂ ಕೂಡ ಈಗ ಅವರು ವಾಸ ಮಾಡ್ತಾ ಇರುವಂತಹ ಮನೆಗೆ ಬಂದು ಆ ನೋಟಿಸ್ ಎಲ್ಲ ಕೊಡಬೇಕಾಗತ್ತೆ. ಈಗಾಗಲೇ ಈ ಒಂದು ಮನೆಯಲ್ಲಿ ಅವರು ಸದ್ಯಕ್ಕೆ ವಾಸ ಇಲ್ಲ. ಈಗಾಗಲೇ ಲೋಕಾಯುಕ್ತ ಎಫ್ಐಆರ್ನಲ್ಲಿರುವಂತಹ ವಿಳಾಸ ಇಲ್ಲಿದೆ. ಇದೇ ವಿಳಾಸದ ಅವರು ಎಫ್ಐಆರಲ್ಲಿ ದಾಖಲು ಮಾಡಿರುವಂಥದ್ದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಲೋಕಾಯುಕ್ತ ಪೊಲೀಸರು ಏನಾದ್ರು ಬರಬೇಕು ಅಂತಂದ್ರೂ ಕೂಡ ಇದೇ ಮನೆಗೆ ಬಂದು ಅವರು ನೋಟಿಸ್ ಎಲ್ಲ ಕೊಡಬೇಕಾಗುತ್ತೆ. ಈಗಾಗಲೇ ಕಳೆದ 4 ವರ್ಷಗಳಿಂದಲೂ ಕೂಡ ಈ ಒಂದು ಮನೆಯಲ್ಲಿ ಅವರು ವಾಸವಿಲ್ಲ. ಸಿ ಎಂ ಅವರ ಮನೆಯ ಅಂದರೆ ಅಧಿಕೃತ ಮನೆಯಲ್ಲಾದರೂ ಕೂಡ ಸಿ ಎಂ ಅವರು ವಾಸ ಮಾಡ್ತಾ ಇರುವಂತಹ ಮನೆಯ ಹಿಂಭಾಗದ ರಸ್ತೆಯಲ್ಲಿರುವಂತಹ ಮನೆ ಇದಾಗುತ್ತೆ. ಸೊ ಹೀಗಾಗಿ ಪ್ರತಿಷ್ಠಿತ ಬಡಾವಣೆಯಲ್ಲಿರುವಂತಹ ಮನೆ ಇದು. ಸೊ ಹೀಗಾಗಿ ಕಳೆದ 4 ವರ್ಷಗಳಿಂದ ಇಲ್ಲಿ ಅವರು ವಾಸ ಇಲ್ಲ. ಸೊ ಲೋಕಾಯುಕ್ತ ಪೊಲೀಸರು ಕೂಡ ಮುಂದಿನ ದಿನಗಳಲ್ಲಿ ವಿಚಾರಣೆಗೆ ಕರೀಬೇಕು ಅಂತಂದರೆ ಅವರೆಲ್ಲ ಯಾವ ರೀತಿ ಸಂಪರ್ಕ ಮಾಡ್ತಾರೆ. ಜೊತೆಗೆ ಈಗಾಗಲೇ ಕೊಟ್ಟಿರುವಂತಹ ಅಡ್ರೆಸ್ಸು ಕೂಡ ಅಲ್ಲಿ ಅವರು ವಾಸ ಇಲ್ಲ. ಸೊ ಹೀಗಾಗಿ ಸಿ ಎಂ ಅವರ ಬಾಬಾಯಿದ ಎಲ್ಲಿ ವಾಸ ಮಾಡ್ತಾ ಇದ್ರು ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಜೊತೆಗೆ ಲೋಕಾಯುಕ್ತ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಅವರೆಲ್ಲ ಸಂಪರ್ಕ ಮಾಡಬೇಕಾದ್ರೆ ಯಾವ ರೀತಿಯಾದಂತಹ ಕಾರ್ಯಕ್ಕೆ ಮುಂದಾಗ್ತಿರೋದು ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ವಿನೋದ್ ಪುಡವರ, ರಿಪಬ್ಲಿಕ್ ಕನ್ನಡ, ಮೈಸೂರು. ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನ ಕೇಳ್ತಿರುವವರಿಗೆ ನಾಚಿಕೆ ಆಗಬೇಕು. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ದಾಖಲಾದ ನಂತರ JDSನವರು, ಬಿಜೆಪಿಯವರು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟರೆ ಪಾರದರ್ಶಕವಾದ ತನಿಖೆ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈಗ ಕಾಂಗ್ರೆಸ್ನ ನಾಯಕರು ಹೆಂಗ್ ಅವರ ಮೇಲೆಲ್ಲ ಮುಗಿ ಬೀಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನೋಡಿ, ಸಿಎಂ ರಾಜೀನಾಮೆಯನ್ನ ಯಾರು ಕೇಳ್ತಾ ಇದ್ದೀರಿ, ನಾಚಿಕೆ ಆಗ್ಬೇಕು ನಿಮ್ಗೆ. ಬಿಜೆಪಿ JDS ನಾಯಕರಿಗೆ ನಾಚಿಕೆ ಆಗಬೇಕು. ಬೆಳಗಾವಿಯಲ್ಲಿ ಹಿಂಗಂತೇಳಿ ಹೇಳಿದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಸಿಎಂ ವಿರುದ್ಧ ಎಫ್ಐಆರ್ ಆಗಿರೋದು ಕಾನೂನು ಪ್ರಕ್ರಿಯೆ. ಅದು ಸಿಎಂ ತನಿಖೆಯನ್ನು ಎದುರಿಸ್ತಾರೆ, ಎಲ್ಲದರಿಂದ ಹೊರಗಡೆ ಬರ್ತಾರೆ. ನಾವು ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ, ಕಾನೂನು ಪ್ರಕಾರ ತನಿಖೆ ಆಗಬೇಕು, ಅದು ಆಗುತ್ತೆ. ರಾಜೀನಾಮೆ ಯಾಕಬೇಕು ಅಂಥೇಳಿ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾನ್ಯ ಸಚಿವರು ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಕೇಳ್ತಿರುವಂಥ ಬಿಜೆಪಿ JDSಗೆ ಜಾಡಿಸಿದ್ದಾರೆ. ಅಂದರೆ ಮೊದಲವರು ಇದು ಕಾನೂನಿನ ಪ್ರಕ್ರಿಯೆ, ಎಫ್ಐಆರ್ ದಾಖಲಾಗಿದೆ, ನಾವು ತನಿಖೆಯನ್ನು ಎದುರಿಸ್ತೀವಿ ಅಂತ ಘಂಟಾಘೋಷವಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು. ಯಾವುದೇ ಕಾರಣಕ್ಕೂ ಹಿಂಜರಿಯೋದಿಲ್ಲ, ಯಾವುದೇ ಕಾರಣಕ್ಕೂ ಬಗ್ಗೋದಿಲ್ಲ, ಜಗ್ಗೋದಿಲ್ಲ. ನಾವು ಕಾನೂನಿನ ಪ್ರಕಾರ ಏನು ತನಿಖೆ ಆಗುತ್ತೋ ಅದನ್ನು ಎದುರಿಸ್ತೀವಿ. BJPಯವರು ಅವ್ರಿಗೆ ನಾಚಿಕೆ ಆಗಬೇಕು. ಒತ್ತಡ ಮಾಡ್ತಾ ಇದ್ದಾರೆ ಅಂದರೆ ಮೊದಲವರು ಕುಮಾರಸ್ವಾಮಿ ಅವರ ರಾಜೀನಾಮೆಗೆ ಒತ್ತಡ ಮಾಡಲಿ. ಅದಾದ ಮೇಲೆ ಅವರು ನಿರ್ಮಲಾ ಸೀತಾರಾಮನ್ ಅವರ ರಾಜೀನಾಮೆಗೆ ಒತ್ತಡ ಮಾಡಬೇಕು, ನರೇಂದ್ರ ಮೋದಿಜಿ ಅವರ ರಾಜೀನಾಮೆಗೆ ಒತ್ತಡ ಮಾಡಬೇಕು. ಯಾಕಂತಂದರೆ ಸುಪ್ರೀಂ ಕೋರ್ಟು ಇದು ಇಲೆಕ್ಟ್ರಾಲ್ ಬಾಂಡ್
6,000 ಕೋಟಿ ಹಗರಣ ಏನಾಯಿತು, ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿ ಈ ಒಂದು ದೇಶದ ವಿತ್ತ ಸಚಿವರಾದಂಥ ಫೈನಾನ್ಸ್ ಮಿನಿಸ್ಟರ್ ಆದಂಥ ನಿರ್ಮಲಾ ಸೀತಾರಾಮನ್ ಅವ್ರ ಮೇಲೆ FIR ಫೈಲ್ ಮಾಡಬೇಕು ಅಂತ ಏನು ಆದೇಶವನ್ನು ಮಾಡಿತ್ತು, ಮೊದಲು ಅದನ್ನು ಪಾಲಿಸಲಿ. ಆ ಒಂದು ವಿಚಾರದಲ್ಲಿ ಮೊದಲು ನಿರ್ಮಲಾ ಸೀತಾರಾಮನ್ ಅವರ ಒಂದು ರಾಜೀನಾಮೆಯನ್ನು ಕೇಳಲಿ. ಅದೇ ರೀತಿ ಕುಮಾರಸ್ವಾಮಿ ಅವರ ರಾಜೀನಾಮೆಯನ್ನು ತಗೊಳ್ಳಿ, ನಂತರ ನಮ್ಮ ಸಿದ್ದರಾಮಯ್ಯ ಅವರ ಬಗ್ಗೆ ಮಾತನಾಡಲಿ. BDA ಜಾಗವನ್ನ ಯಾರು ಒತ್ತುವರಿ ಮಾಡ್ಕೊಂಡಿದ್ರೋ ಅವರಿಗೆ ಬೆಳ್ಳಂಬೆಳಿಗ್ಗೆ BDA ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಆದರೆ ಒತ್ತುವರಿ ಮಾಡ್ಕೊಂಡಂತ ಅಂಗಡಿಗಳ ಮಾಲೀಕರು ಹೇಳ್ತಾ ಇದ್ದಾರೆ, ಗಡುವಿಗಿಂತ ಮುಂಚೆಯೇ ಬಂದಿದ್ದಾರೆ, ಏಕಾಏಕಿ ನಮಗೊಂದು ಇಂಟಿಮೇಟ್ ಮಾಡಿದ್ದಾರೆ, ಆದರೆ ಗಡುವಿಗಿಂತ ಮುಂಚೆಯೇ ಬಂದು ಎಲ್ಲ ತೆರವು ಮಾಡಿದರೆ ಹೆಂಗೆ, ನಾವು ಬೇರೆ ಕಡೆಗಾದರೂ ಶಿಫ್ಟ್ ಮಾಡಬೇಕಲ್ಲ. BDA ವಿರುದ್ಧ ಮಳಿಗೆಗಳ ಮಾಲೀಕರು ಬೇಸರವನ್ನು ಹೊರಹಾಕಿದ್ದಾರೆ. ಟೈಮ್ ಮೀರದೇ ಇದ್ರೂ ಏಕಾಏಕಿ ತೆರವು ಮಾಡಿದ್ದಾರೆ. ಆದರೆ ಬೆಳ್ಳಂಬೆಳಿಗ್ಗೆ ಏಕಾಏಕಿ ಬಂದು ಅಂಗಡಿಯನ್ನು ಹೊಡೆದು ಹಾಕಿದ್ದಾರೆ. ಸಾವಿರಾರು ರೂಪಾಯಿ ವಸ್ತುಗಳಿದ್ವು ಅಂಗಡಿ ಒಳಗಡೆ, ನಾವೇ ಅಂಗಡಿಗಳನ್ನು ಖಾಲಿ ಮಾಡ್ತಾ ಇದ್ವಿ ಅಂಥೇಳಿ ಅಂಗಡಿಯ ಮಾಲೀಕರು ಬೇಸರವನ್ನು ಹೊರಹಾಕಿದ್ದಾರೆ. ಸೆಪ್ಟೆಂಬರ್ 24ನೇ ತಾರೀಕಿನಂದು ಮಾಲೀಕರಿಗೆ ನೋಟಿಸನ್ನು BDA ಕೊಟ್ಟಿತ್ತು. 40ಕ್ಕೂ ಹೆಚ್ಚು ಶಾಪ್ಗಳಿಗೆ ನೋಟಿಸನ್ನು ಕೊಟ್ಟು ಖಾಲಿ ಮಾಡಬೇಕು ನೀವು ಅಂಥೇಳಿ BDA ಅಧಿಕಾರಿಗಳು ಹೇಳಿದರು. ನೋಟಿಸ್ನಲ್ಲಿ ಇತ್ತು, ಅಂಗಡಿ ತೆರವಿಗೆ 7 ದಿನಗಳ ಕಾಲಾವಕಾಶ ಕೊಟ್ಟಿದ್ರು. ಆದರೆ 7 ದಿನದ ಒಳಗಡೆ ನಾವು ಖಾಲಿ ಮಾಡ್ತಾ ಇದ್ವಿ, ಆದರೆ 7 ದಿನದ ಮುಂಚಿತವಾಗಿಯೇ ನೀವು ಬಂದು ಎಲ್ಲ ಒಡೆದು ಹಾಕಿಬಿಟ್ರೆ ಅಂಗಡಿ ಒಳಗಡೆ ಅಷ್ಟೆಲ್ಲ ವಸ್ತುಗಳಿದ್ವು, ಸಾವಿರಾರು ರೂಪಾಯಿ ಬೆಲೆ ಬಾಳುವ ವಸ್ತುಗಳಿದ್ವು, ಎಲ್ಲ ಹಾಳಾಯ್ತಲ್ಲ, ನಾಶ ಆಯ್ತಲ್ಲ, ನಮ್ಮ ಹೊಟ್ಟೆ ಮೇಲೆ ಹೊಡೆದ್ರಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಹಿರಿಯ ರಿಪೋರ್ಟರ್ ದೀಪ್ತಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಏನು ಹೇಳ್ತಾ ಇದ್ದಾರೆ ಅಂಗಡಿಯ ಮಾಲೀಕರು? ಎಷ್ಟು ದಿನ ಕಾಲಾವಕಾಶ ಕೊಟ್ಟಿದ್ರು, ಎಷ್ಟು ದಿನದ ಒಳಗಾಗಿ ಈಗ ಅವರು ಬಂದಿದ್ರು, ಏನು ಹೇಳ್ತಾರೆ ದೀಪ್ತಿ? ರಂಜಿತ್, ನಾನಿವಾಗ ಸ್ಪಾಟ್ನಲ್ಲೇ ಇದ್ದೀನಿ. ಇದು ಚಂದ್ರ ಲೇಔಟ್ ನಾಗರಬಾವಿ ಸರ್ವೆ ನಂಬರ್ 78. ಸುಮಾರು 15-20 ವರ್ಷಗಳಿಂದನೂ ಕೂಡ ಈ 9 ಎಕರೆ 13 ಗುಂಟೆ ಜಾಗದ ವಿವಾದ ನಡೀತಾ ಇತ್ತು. ನಾರಾಯಣಪ್ಪ ಹಾಗೆ BDA ನಡುವೆ ನಡೀತಿದ್ದಂತಹ ಈ ಒಂದು ವಿವಾದಕ್ಕೆ ಕೋರ್ಟ್ ಮೊರೆ ಹೋಗಲಾಗಿತ್ತು. ಅಂತಿಮವಾಗಿ ಕೋರ್ಟ್ ಅವರು BDA ಪರವಾಗಿ ತೀರ್ಪನ್ನ ಕೊಟ್ಟಿದ್ದಾರೆ. ಈ ಕಾರಣದಿಂದ BDA ಈಗ ತೆರವು ಕಾರ್ಯಾಚರಣೆಗೆ ಮುಂದಾಗಿದೆ. ಆದರೆ ತೆರವು ಕಾರ್ಯಾಚರಣೆ ವಿರುದ್ಧ ಮಳಿಗೆ ಮಾಲೀಕರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಅವ್ರು ಹೇಳುವಂತದ್ದು, ಕೇವಲ 1 ವಾರದ ಹಿಂದಷ್ಟೇ ನಮಗೆ ತೆರವನ್ನ ಮಾಡಲಾಗುತ್ತೆ ಜಾಗವನ್ನ ಅಂತ ಹೇಳಿ ನೋಟಿಸ್ ಅನ್ನ ಕೊಟ್ಟಿದ್ರು. ಆ ಪ್ರಕಾರವಾಗಿ ಇವತ್ತು 5ನೇ ದಿನ ಅಷ್ಟೇ, ಇನ್ನೂ 2 ದಿನ ಬಾಕಿ ಇತ್ತು. ಅದರ ಮುಂಚಿತವಾಗಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ಅಂತ ಇಡೀ ಒಂದು 5 ಎಕರೆ ಅಷ್ಟು 6 ಎಕರೆ ಅಷ್ಟು ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮತ್ತೊಂದ್ ಕಡೆ BDA ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ, ಇದು